ಅಪ್ಪಾಜಿ ಚೆನ್ನಾಗಿದ್ದೀರಾ? ಆರಾಮ ಆಯ್ತಾ ಊಟ? ಬರೈತಾ ಯಾರು ಅಂತ ಅಲ್ಲಿ ಸೋನ್ಮೇಳಿ ಕಡೆಗೆಲ್ಲ ಬರ್ತಿದ್ರಿ ನೀವು. ಚಿಕ್ಕ ವಯಸ್ಸಲ್ಲೆಲ್ಲ ಎತ್ತಾಡ್ಸಿದಿರಿ ನಮ್ಮನ್ನ, ನೀವು ಮರ್ಕೊಂಡೇ ಬಿಟ್ರಾ? ಹಾಂ, ಇವಾಗ ನೋಡಿರ್ತೀರಿ, ನಾನು ಅಲ್ಲಿ ಇದು ಮಾಡ್ತಾ ಇರ್ತೀನಿ. ಗೊತ್ತಾದ ನೆನಪೇ ಅಲ್ಲಿಲ್ವಾ ನೀವು ನನಗೆ? ಹೌದೇ, ನೋಡಿರ್ತೀರಾ ಅಂದ್ರೆ ಚಿಕ್ಕ ವಯಸ್ಸಕ್ಕೂ ಇವಾಗಲೂ ಮುಖ ಬದಲಾವಣೆ ಜಾಸ್ತಿ ಆಯ್ತು, ಚೇಂಜ್ ಆಗ್ಬಿಡ್ತದಲ್ಲ. ಬಂದೆ ಹಿಂಗೆ ಹೋಯ್ತದಲ್ಲ ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದೆ. ಅವಾಗ ಚಿಕ್ಕ ವಯಸ್ಸಲ್ಲಿ ಬೆಳ್ಳಿ ಹುಡ್ದಾರೆಲ್ಲ ಹಾಕೋತಿದ್ನಲ್ಲ ಅಣ್ಣ, ಬೆಳ್ಳಿ ಹುಡ್ದಾರ ಏನಿಲ್ಲ, ಅದು ಬೆಳ್ಳಿ ಹುಡ್ದಾರ ಹಾಕೊಂಡಿದ್ನಲ್ಲ ಚಿಕ್ಕ ವಯಸ್ಸಲ್ಲಿ. ನಮ್ಮವ್ವ ನಮ್ಮಪ್ಪ ನಿಮ್ಮ ಹತ್ರ ಆಡೋಕೆ ಬಂದಾಗ ಅದು ಹುಡ್ದಾರ ತೆಗ್ದು ಜೋಬಳಿಗೆ ಹಾಕೊಂಡ್ರಲ್ಲ, ಅದು ಇವಾಗ ನೆನಪಾಯ್ತು, ಅದಕ್ಕೆ ಕೇಳುವ ಅಂತ ಬಂದೆ. ಏನ ಇನ್ನೊಂದ್ಸತಿ ಬರ್ಬೇಕಾ? ಯಾಕೆ ಇವಾಗಲೇ ಕೊಟ್ರೆ ಏನಾಯ್ತದೆ? ಬೆಳ್ಳಿ ಹುಡ್ದಾರ ಎತ್ಕೊಂಡ್ರಲ್ಲ, ಏನು ಮಾಡಿದ್ರಿ ಅವಾಗ? 5 ವರ್ಷ ಇದ್ದಾಗ ನಾನು ಇದೊಳ್ಳೆ ಸರೈತಿ ಯಾರು ಅಂತಾರೆ. 5 ವರ್ಷದ ಮಗ ಇದ್ದಾಗ ಆಡಿಸ್ತಿದ್ರಿ ನೀವು. ತರಲೆ ಇಲ್ಲ ಕಣ, ನಾನು ಹೇಳ್ತಾನೆ ಅರ್ಥ ಆಯ್ತದೆ. ಚಿಕ್ಕ ವಯಸ್ಸಲ್ಲಿ ನಾನು ನಿಮ್ಮ ಹತ್ರ ಆಟ ಆಡೋಕೆ ಬಿಟ್ಟಾಗ ಬೆಳ್ಳಿ ಹುಡ್ದಾರ ಎತ್ಕೊಂಡು ಜೋಬಳಿಗೆ ಮಡಿಕೊಂಡ್ರಲ್ಲ, ಎಲ್ಲಿ ಅದು? ತರಲೆ ಅಂತ ಈಗ ಏನು ಮಾರ್ಕೊಟ್ರ ಅದ? ತಲೆ ತಿಂತಲ್ಲ, ಮೊದಲು ದುಡ್ಡು ಕೊಡೋಣ, ಇಲ್ಲ ಬೆಳ್ಳಿ ಹುಡ್ದಾರ ಕೊಡೋಣ. ನೀನು ಸುಮ್ಮನೆ ತಲೆ ಕೆಡಿಸ್ಬೇಡ, ನಾನು ಸುಮ್ಮನೆ ಹುಡಿಕೊಂಬತ್ತೀನಿ ಇಲ್ಲಿಗೆ. ಇದೇ ಊರು ಕೆಂಗೇರಿ. ನಾನು ಈ ಊರಿಗೆ ಸಂಬಂಧ ನಮ್ದಿಲ್ಲಿ. ಬೆಳ್ಳಿ ಹುಡ್ದಾರ ತಗೊಂಡಿಲ್ವಾ ಇವರು? ನಂದು ಚಿಕ್ಕ ವಯಸ್ಸಲ್ಲಿ 5 ವರ್ಷ ನಮ್ಮ ಅಪ್ಪ ನಮ್ಮ ಇವ್ರ ಹತ್ರ ಬಿಟ್ಟಾಗ ಬೆಳ್ಳಿ ಹುಡ್ದಾರ ಎತ್ಕೊಂಡ್ಬಿಟ್ಟವ್ರೆ. ಅವ್ರ ಆಲೇ ತೋರ್ಸ್ಬಿಟ್ಟು 15 ವರ್ಷ ಆಯ್ತು ಊರಿಗೆ ಬಂದು. ಹೌದಾ? ಜೊತೆಲಿ ಅವರು ಇದ್ರಂತಲ್ಲ. 5 ವರ್ಷ ಇದ್ದಾಗ ನಾನು ಹುಡ್ದಾರ ಎತ್ಕೊಂಡ್ಬಿಟ್ರಿ, ಇಬ್ರು ಸೇರ್ಕೊಂಡು. ನೀವು ಏನ್ ಮಾಡಿದ್ರಿ ಅದನ್ನ? ನೀವು ಈಗ ನೀವು ಬಂದಿದ್ದೀರಲ್ಲ ವಹಿಸ್ಕೊಂಡು ಮಾತಾಡೋಕೆ. ಯಾಕಣ ನೀನ್ ಬೆಳ್ಳಿ ಹುಡ್ದಾರ ಕದಿದ್ದೇನೆ, ಇನ್ನೇನ್ ಮಾಡ್ತಾನೆ? ಅಲ್ಲ, ನಾನ್ ದೊಡ್ಡ ಮನ್ಸನೇ ಬಿಡಿ. ನಾನು ಬಲ್ ಮಗ್ಲಲ್ಲಿ ಎದ್ದಿರೋದು ನಾನು. ಈಗ ಏನ್ ಮಾಡ್ತೀರಿ? ದುಡ್ಡು ಕೊಡ್ತೀರಾ? ದುಡ್ಡು ಕೊಡ್ತೀರೇನ್ರಿ ನೀವು? ಬೆಳ್ಳಿ ಹುಡ್ದಾರ ಎತ್ಕೊಂಡ್ರಲ್ಲ, ಬೆಳ್ಳಿ ಹುಡ್ದಾರ ನಂದು ಕೊಟ್ಬಿಡಿ, ನಾನು ಹೊಂಟ್ಬಿಡ್ತೀನಿ. ಯಾರು ತಗೊಂಡಿರೋದು? ನೀವು ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ನಮ್ಮ ಸುಮ್ಮನೆ ಯಾಕೆ ಬೇರೆ ನಾನು ಮಗನ ಇದ್ದ ನಾನು ಯಾರು ತಗೊಂಡಿದ್ದೀರ ಅಂತ ಹೇಳ್ತಾರೆ. ನನ್ನ ಮಗ ನೋಡಿ ದೊಡ್ಡ ಮನ್ಸು ಬಿಟ್ಟು ನನ್ನ ಮಗ ಏನ್ ಆಟಗಳು ಆಡ್ತಿದ್ಯಾ? ವಯಸ್ಸಾಗಿರೋರು ಇವ್ನು ಇಸ್ಕೊಂಡವನೇಂತ ಇವನಂತ ಅಂದೇ ನಮ್ಮ ಮಗ. ಹೌದು, ಈಗ ನೀವಿಬ್ರು ತಾನೇ ಯಾವಾಗ ಬಂದಿರೋದು? ನನ್ಗೇನು ಗೊತ್ತಾಗಲ್ತು ಅನ್ಕೊಂಡಿದ್ದೀರಾ? ಒಂದ್ಗೇನು ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಎತ್ಕೊಂಡ್ಬಿಟ್ರೆ ಬಿಟ್ಬಿಟ್ಟಾರೆ ನಂದ ಹುಡ್ದಾರ್ವಾ? ನಂದ್ಯಾಕ ಕಾರು? ನಾನು ಹುಡ್ದಾರ ಕೊಟ್ಬಿಡಿ, ನಾನು ಹೋಯ್ತೀನಿ. ಆಯ್ತು, ಕೊಡೋಣ ಹೋಗು. ಯಾವಾಗ ಕೊಟ್ಟಿರಿ? ಬರೋ ವರ್ಷ ಕೊಡೋಣ. ಬೇಡ, ನನ್ಗೆ ಈ ವರ್ಷ ಬೇಕು. ಹೇಳ್ತಾರಣ್ಣ, ನೀವು ಎತ್ಕೊಂಡು ತರಬೇಕದ ಕೊಡ್ಬೇಕು. ಕಣ್ಣಲ್ಲಿ ಬೆಂಕಿ. ಅಜ್ಜಿ, ಈಗ ಒಂದ್ ಕೆಲಸ ಮಾಡಿ, ನಿಮ್ಮ ಯಜಮಾನ್ ಹತ್ರ ಹುಡ್ದಾರ ಇಸ್ಕೊಂಡ್ಬಿಡಿ. ಏನ್ ಹುಡ್ದಾರಕ್ಕೆ ಸುತ್ತಿದಾರ ಕಟ್ಕೊಳ್ಳನೆ? ಯಾಕೆ ಕೊಡ್ಬಿಡ್ತೀರಾ? ಇನ್ನೇನೋ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಹುಡ್ದಾರ ತಗೊಂಡು ಇಲ್ಲಿ ಬೇಡ, ಸುಮ್ಮನೆ ನನ್ ಗೊಡ್ದಾರ ಕೊಟ್ಬಿಡಕ ನಾನು ಹೊಂಟೈತೀನಿ. ಈಗ ಯಜಮಾನ್ರ ಪಾಲೈತೆ ತಾನೇ ಇವ್ರದುವೆ, ಕೊಡಿ ನನ್ ಗುಡ್ದಾರವ. ನ್ಯಾಯ ತೀರ್ಮಾನ ಮಾಡಿ ನನಗೆ, ನನ್ಗೆ ಅನ್ಯಾಯ ಆಗದೆ. ನಾನು 5 ವರ್ಷ ಇದ್ದಾಗ ನಮ್ಮ ಅಪ್ಪ ನಮ್ಮವ್ ನಿಮ್ಮ ಹತ್ರ ಬಿಡೋರು ಆಟ ಆಡೋಕೆ. ಸುತ್ತಲಿದಾರ ಅಲ್ಲ, ಹುಡ್ದಾರ ಸುತ್ತಲಿದಾರ ಅಲ್ಲ. ನಮ್ಮ ಅಪ್ಪ ನಮ್ಮವ್ವ ನಿಮ್ಮ ಹತ್ರಕ್ಕೆ ಬಿಡ್ತಾರೆ ಆಟ ಆಡೋಕೆ. ನೀವು ಎತ್ತಿ ಮುದ್ದಾಡಿಸ್ಬೇಕು, ಇರೋದನ್ನ ಕಿತ್ತಿ ಜೋಬಳಿಗೆ ಹಾಕೊಳ್ಳೋದಲ್ಲ. ಅದೆಷ್ಟೋ ವರ್ಷದಿಂದ ತಾನೇ ಹೋಗಪ್ಪ. ನನ್ಗೆ ಅವಾಗ ಏನ್ ಶಕ್ತಿ ಇರಲಿಲ್ಲ ಕೇಳೋಕೆ, ಇವಾಗ ಬಂದದ್ ನೆನಪಾಗದ್ ನನ್ಗೀಗ. ಇವಾಗ ಏನಕ್ ಬೇಕು ನಿಂಗ? ಹುಡ್ದಾರ ಚಿಕ್ಕದಾಗಿರ್ತದ ತಾನೆ, ದೊಡ್ಡದಾಗಿದೆಯಲ್ಲ. ಅದಕ್ಕೆ ಇನ್ನೊಂದ್ಸಿ ಸುತ್ತಲಿದಾರ ಕಟ್ಟ ಹಾಕೋತೀನಿ ನಾನು. ಅದ್ ಕೇಳಕ್ ನಿಮ್ಗೆ ಯಾಕೆ? ನನ್ನ ಇಷ್ಟ, ಅದು ಮಾರ್ಕೋತೀನಿ. ಯಾಕೆ ಕೊಡ್ದು ಬಿಟ್ಟಿರಿ? ನಾನು ಹುಡ್ದಾರ ಕೊಡ್ರಿ, ನಾನು ಹೋಯ್ತೀನಿ. ನೀವು ಪದೇ ಅಲ್ಲಿ ಹೋಗ್ಬೇಡಿ, ಬನ್ನಿ ಇಲ್ಲಿಗೆ. ಇಲ್ಲೇ ಸಿಗ್ತದ ಬೇಡ ಹೊಡಿಗೆ. ಎಲ್ಲಿಕೊಂಡ್ ಗೊತ್ತಾ? ಕೊಟ್ಟವನೆ ಇಸ್ಕೊಂಬಂದು ನಾಟಕ ಆಡ್ತಾ ಇರೋದು. ಬಾಕ ಇಲ್ಲಿ, ಈ ಕಡೆ ಬಾಕ ಇಲ್ಲಿ. ಒಳಗಡೆ ಹುಡ್ದಾರ ಇಟ್ಟವನೆ, ಒಳಗಡೆ ಕಾರಲ್ಲಿ ಕ್ಯಾಮ್ರಾ ಐತೆ. ಇದು ಕಾಮಿಡಿ ಪ್ರೋಗ್ರಾಮು. ಹುಡ್ದಾರ ಯಾರು ಕಾಡ್ತಿದ್ದಾರೆ. ಹಿಂಗೊಂದ್ಸತಿ ಅನ್ನೋ ಅಲ್ಲಿ ಕ್ಯಾಮ್ರಾ ಅದೇ ನೋಡು, ಒಳಗಡೆ ಕಾರ್ ಒಳಗಡೆ ತಮಾಷೆಗೆ ಮಾಡಿದ್ದ.
ಹಿಂಗನ್ನು 1, 2, 3, 4. Bakara, bakara. Feel the rhythm, screw your mind, check the baby. Come on, bakara, bakara. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ ತಮಾಷೆಗಾಗಿ ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ ರೂಬಿ ಚಿತ್ರತಂಡದಿಂದ ಈ ಕಿರುಕಾಣಿಕೆ ದಯವಿಟ್ಟು ನೀವು ಸ್ವೀಕರಿಸಬೇಕು.